ತಿಪಟೂರು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯು ಪ್ರಮುಖ ಬೇಡಿಕೆಗಳಿಗೆ ಒತ್ತಾಯಿಸಿ ಫೆಬ್ರವರಿ 9ರಂದು ಬೆಳಗ್ಗೆ 11 ಗಂಟೆಗೆ ತಿಪಟೂರು ಆಡಳಿತ ಸೌಧ ಎದುರು ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ರೈತ ಮುಖಂಡರು ಜಯನಂದಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿಭಟನೆ ಮೂಲಕ ಭೂದಾಖಲೆ ಸಮಸ್ಯೆ ಬಗರುಕುಂ, ಸಾಗುವಳಿದಾರರಿಗೆ ಹಕ್ಕುಪತ್ರ, ನೀರಾವರಿ ಮತ್ತು ವಿದ್ಯುತ್ ಸಮಸ್ಯೆ, ತೆಂಗು ಬೆಳೆ ರೋಗ ನಿಯಂತ್ರಣ, ಕೊಳವೆ ಬಾವಿ ದರ ನಿಯಂತ್ರಣ, ಮದ್ಯಪಾನ ಮುಕ್ತ ಗ್ರಾಮಗಳ ಘೋಷಣೆ ಮತ್ತು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಇನ್ನು ಹಸಿರು ಸೇನೆ ಮುಖಂಡ ತಿಮ್ಮಾಪುರ ದೇವರಾಜ್ ಮಾತನಾಡಿ, ಬಗರುಕುಂ ಜಮೀನುಗಳ ಸಾಗುವಳಿದಾರರಿಗೆ ತಕ್ಷಣ ಹಕ್ಕುಪತ್ರ ನೀಡಬೇಕೆಂದು ಒತ್ತಾಯಿಸಿದರು. ಅರಣ್ಯ ಮತ್ತು ಕಂದಾಯ ಇಲಾಖೆಗಳು ಜಂಟಿ ಸರ್ವೆ ನಡೆಸಿ ಈ ಪ್ರಕ್ರಿಯೆಯನ್ನ ತ್ವರಿತಗೊಳಿಸಬೇಕು. ತಿಪಟೂರು ತಾಲೂಕನ್ನ ಪೋಡಿ ಮುಕ್ತ ತಾಲೂಕನ್ನಾಗಿ ಮಾಡಬೇಕು ಎಂದರು. ವಿದ್ಯುತ್ ಸಮಸ್ಯೆ ಬಗ್ಗೆ ಬೆಸ್ಕಾಂ ಸರಬರಾಜು ಮಾರ್ಗ ಮೇಲ್ದರ್ಜೆಗೇರಿಸಬೇಕು. ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಿ 300 ವೋಲ್ಟೇಜ್ ವಿದ್ಯುತ್ ಒದಗಿಸಬೇಕು. ಎಲ್ಲಾ ರೈತರಿಗೆ ಉಚಿತ ಸೌರಶಕ್ತಿ ವ್ಯವಸ್ಥೆ ಒದಗಿಸಬೇಕೆಂದು ಒತ್ತಾಯಿಸಿದರು. ತೆಂಗು ಬೆಳೆಗೆ ಬರುವ ರೋಗ ನಿಯಂತ್ರಣಕ್ಕಾಗಿ ತಿಪಟೂರಿನಲ್ಲಿ ತೆಂಗು ಸಂಶೋಧನಾ ಕೇಂದ್ರ ಸ್ಥಾಪಿಸಬೇಕು. ಕೊಳವೆ ಬಾವಿ ಕೊರೆಯುವ ದರಗಳನ್ನು ನಿಯಂತ್ರಿಸಿ ಅಧಿಕೃತ ದರಗಳ ಪಟ್ಟಿ ಬಿಡುಗಡೆ ಮಾಡಬೇಕೆಂದು ಗ್ರಾಮೀಣ ಪ್ರದೇಶಗಳಲ್ಲಿ ಮದ್ಯಪಾನದ ದುಷ್ಪರಿಣಾಮ ತಡೆಯಲು ಮದ್ಯಪಾನ ಮುಕ್ತ ಹಳ್ಳಿಗಳನ್ನು ಘೋಷಿಸಬೇಕು. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಅಗತ್ಯವಾದ ತಂತ್ರಜ್ಞಾನ, ಯಂತ್ರೋಪಕರಣ ಮತ್ತು ಮಾರುಕಟ್ಟೆಗೆ ಸೌಲಭ್ಯ ಸಬ್ಸಿಡಿ ದರದಲ್ಲಿ ಒದಗಿಸಬೇಕು ಬೇಡಿಕೆ ಸಲ್ಲಿಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಗರಾಜು ತಡಸೂರು, ಷಡಕ್ಷರಿ ಗಡಬನಹಳ್ಳಿ, ಸಿದ್ದಯ್ಯ ಬನ್ನಿಹಳ್ಳಿ, ಶಿವಶಂಕರಯ್ಯ ತಿಮ್ಮೇಗೌಡ ಗಡಬನಹಳ್ಳಿ ಮತ್ತಿತರರು ಹಾಜರಿದ್ದರು. ಸ್ವತಂತ್ರ ಬಂದು ಕಳೆದರೂ ರೈತರ ಸಮಸ್ಯೆ, ಬಡವರ ದುರ್ಬಲರ ಸಮಸ್ಯೆಗಳು ಇಂದಿಗೂ ಪರಿಹಾರ ಆಗ್ತಾ ಇಲ್ಲ. ಪ್ರತಿ ವರ್ಷ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಭೂಮಿಯ ಸಮಸ್ಯೆ. ಭೂಮಿಗೆ ನಾವು ಭೂಮಿಯನ್ನು ಉತ್ತು ಬಿತ್ತು ಬಹಳ ನೂರಾರು ವರ್ಷಗಳಿಂದ ಅದನ್ನು ನಾವು ಉಪಯೋಗಿಸ್ಕೊಳ್ತಾ ಬಂದಿದ್ದು. ಅದಕ್ಕೆ ಸಮಂಜಸವಾದ ದಾಖಲೆಗಳಾಗಿಲ್ಲ, ಖಾತೆ ಆಗಿಲ್ಲ, ಪಾಣಿ ಆಗಿಲ್ಲ. ನಂತರ ಕುಟುಂಬದಲ್ಲಿ ಪಾಲು ಹಂಚಿಕೆ ಆದಮೇಲಂತೂ ಪಂಚಾಯಿತಿ ಪಾಲಿಕಕ್ಕಂತ ಮಾಡಿಕೊಂಡು ಅದನ್ನು ಖಾತೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಕಂದಾಯ ಇಲಾಖೆಯ ನಿರ್ಲಕ್ಷ್ಯ ಧೋರಣೆ ಮತ್ತು ಭ್ರಷ್ಟಾಚಾರ, ಇನ್ನೂ ಬೇರೆ ಬೇರೆ ಕಾರಣಗಳಿಂದ ಅವೆಲ್ಲ ಖಾತೆ ಆಗಿಲ್ಲ. ಮತ್ತು ಭಾಳಷ್ಟು ಭೂರಹಿತ ಮತ್ತು ಬಡವರು ಕೆಲವು ಕಡೆ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಅವರು ತಮ್ಮ ಬದುಕನ್ನು ಕಟ್ಕೊಂಡಿದ್ರು. ಅವರಿಗೆ ಸುಮಾರು 30, 40, 50 ವರ್ಷಗಳಾದರೂ ಬಗರುಕುಂ ಆಧಾರದಲ್ಲಿ ಸಾಗುವಳಿದಾರರಿಗೆ ಭೂಮಿ ಮಂಜೂರಾತಿ ಆಗಿಲ್ಲ. ಅವ್ರಿಗೆ ಯಾವುದೇ ದಾಖಲೆಗಳನ್ನು ಕೊಡ್ತಾ ಇಲ್ಲ. ನಿನ್ನೆ ನೋಡಿ ಹಾಸನ ಜಿಲ್ಲೆಯಲ್ಲಿ ಅದು ದೊಡ್ಡ ಗಲಾಟೆ ಆಗಿದೆ. ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಈ ಬಗರುಕುಂ ಇಶ್ಯೂಗೆ ದೊಡ್ಡ ಗಲಾಟೆ ಆಗಿದೆ. ಅಲ್ಲಿ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ತಾಲೂಕಲ್ಲೂ ಕೂಡ ಭಾಳಷ್ಟು ರೈತರಿಗೆ ಇದಾಗಿಲ್ಲ. ಹಾಗಾಗಿ ಯಾವ ಭೂ ದಾಖಲೆಗಳು ಆಗಿಲ್ಲ ಇದುವರೆಗೆ ಎಲ್ಲ ಭೂ ದಾಖಲೆಗಳನ್ನು ಮಹಾಜರು ಮಾಡಿ ಸರ್ವೆ ಮಾಡಿ ಮತ್ತು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಜಂಟಿ ಸರ್ವೆ ಮಾಡಿ ಏನು ಸಂಬಂಧಪಟ್ಟ ಎಲ್ಲ ರೈತರಿಗೆ ದಾಖಲೆಗಳನ್ನು ಮಾಡಿಕೊಡ್ಬೇಕು. ಜೊತೆಗೆ ಬಗರುಕುಂ ಭೂಮಿಯನ್ನು ಮಂಜೂರು ಮಾಡಿ ತಕ್ಷಣಕ್ಕೆ ಅವ್ರ ಹೆಸರಿಗೆ ಎಲ್ಲ ಖಾತೆ ಪಹಣಿಯನ್ನು ಬರೋ ರೀತಿ ಮಾಡಿಕೊಡ್ಬೇಕು ಅಂತ ನಮ್ಗೆ ಮೊದಲೇ ಒತ್ತಾಯ ಇತ್ತು. ನಾವು ಏನು ರೈತ ಸಂಘಟನೆ ಒಂದು ನಮೂನೆ ಮಾಡಿದ್ದೀವಿ. ವೈಯಕ್ತಿಕವಾಗಿ ಅವರ ಸಮಸ್ಯೆಗಳನ್ನ ಅವರ ಏನು ಕಾಗದ ಪತ್ರ ಲಭ್ಯವಾಯಿತೋ ಅದ ಏನು ಜೆರಾಕ್ಸ್ ಪ್ರತಿಯಲ್ಲಿ ಕೊಡೋದು, ಮತ್ತೆ ಅದನ್ನು ಒಂದು ಗಡುವು ಕೊಟ್ಟು ಆ ಗಡುವಿನ ದಿನ ಮತ್ತೆ ಅವ್ರನ್ನ ಇಲಾಖೆಯವ್ರನ್ನ ಪ್ರಶ್ನೆ ಮಾಡಿ ಅದನ್ನು ಏನಾಗಿದೆ ಆಗುತ್ತೋ ಇಲ್ವೋ, ಮತ್ತೇನು ಅದಕ್ಕೆ ಕಾರಣಗಳೇನು ಅದೆಲ್ಲದನ್ನೂ ಸಹಿತ ಅವ್ರನ್ನ ಹಿಂದೆ ಬಿದ್ದು ಕೆಲಸ ಮಾಡೋ ಅಂಥದ್ದು ತೀಕ್ಷ್ಣವಾದ ಕಾರ್ಯಕ್ರಮವಾಗಿ ನಾವು ಇದನ್ನು ರೂಪಿಸಿದ್ದೀವಿ. ವೈಯಕ್ತಿಕವಾಗಿ ಅರ್ಜಿ ಕೊಡಿಸ್ತೀವಿ. ರೈತರ ಸಮಸ್ಯೆ ಏನಿರುತ್ತೋ ಅವರೇ ಅರ್ಜಿದಾರರಾಗಿರ್ತಾರೆ. ಸಂಘಟನೆ ಅದನ್ನು ಫಾಲೋ ಮಾಡಿಸ್ತು. ಇಲ್ಲ ಅದು ಆಗಲೇ ಇಲ್ಲ ಅಂತ ಪರಿಸ್ಥಿತಿ ಬಂದ ದಿವಸ ಒಂದು ತೀವ್ರತರವಾದ ಹೋರಾಟ ಮುಂದಿನ ದಿನಗಳಲ್ಲಿ ಯಾರು ಬಾಧಿತರು ಇರ್ತಾರೋ ಎಲ್ಲರೂ ಸಹಿತ ತಾಲೂಕಾ ಕಚೇರಿ ಮುಂದೆ ಪರ್ಮನೆಂಟ್ ಆಗಿ ಕೂತ್ಕೋಬೇಕು ಅಂತ ನಮ್ಮ ಚಳುವಳಿ ಉದ್ದೇಶ ಇರೋದು. ಪ್ರತಿಭಟನೆ ಬಂದು ಅವ್ರದ್ದು ಏನು ಇವರು ಇದ್ದಾರಲ್ಲ 12ನೇ ತಾರೀಕು ಸಂಯುಕ್ತ ಹೋರಾಟದ್ದು 12ನೇ ತಾರೀಕು ಅವರೇ ಬೇರೆ ಮಾಡ್ತಾರೆ. ನಮ್ದೇನಿದ್ರು ಏನು ರೈತರೇ ಹೋಗೋದು, ರೈತರೇ ಅವ್ರ ನಮೂನೆಯಲ್ಲಿ ಅವ್ರ ಸಮಸ್ಯೆ ಇಟ್ಕೊಂಡು ಅರ್ಜಿ ಕೊಡೋದು.
ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.